ದರ್ಶನ್ಗೆ ಸಂಬಂಧಪಟ್ಟ ಹಾಗಿನ ಜಾಮೀನು ಅರ್ಜಿಯ ವಿಚಾರಣೆ ಇದೀಗ ಹೈಕೋರ್ಟ್ನಲ್ಲಿ ಆರಂಭ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿ ದರ್ಶನ್ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರು ಇವತ್ತು ಸುಮಾರು 30ರಿಂದ 1 ಗಂಟೆಗಳ ಕಾಲ ವಾದ ಹೂಡೋರಿದ್ದಾರೆ. ಯಾವ ಕಾರಣಕ್ಕಾಗಿ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ವಾದವನ್ನ ಮಂಡಿಸೋರಿದ್ದಾರೆ. ಮೊನ್ನೆನೂ ಕೂಡ ದರ್ಶನ್ ಪರವಾಗಿ ಬಹಳ ಸುದೀರ್ಘವಾಗಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ದರು. ಪೊಲೀಸ್ ಎಫ್ಐಆರ್ ಮರ್ಜರ್ ಬಗ್ಗೆ ವಕೀಲರು ಪ್ರಶ್ನೆಯನ್ನ ಮಾಡಿದ್ರು. ನಾನು ಆಗ್ತಾನೆ ಹೇಳ್ತಾ ಇದ್ದ ಹಾಗೆ ಮರ್ಜರ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲದೆ ಇದ್ದಂತ ರಕ್ತದ ಕಲೆಗಳು ಅದಾದ ನಂತರದಲ್ಲಿ ಹೇಗೆ ಪತ್ತೆ ಆಯಿತು ಅನ್ನುವಂಥದ್ದು ಅಥವಾ FSL ರಿಪೋರ್ಟ್ ನಲ್ಲಿ ಹೇಗೆ ಪತ್ತೆ ಆಯಿತು ಅನ್ನುವಂಥದ್ದು ವಕೀಲರುಗಳ ಪ್ರಶ್ನೆ ಆಗಿತ್ತು. ಮರ್ಜರ್ ಮಾಡುವಂತ ಸಂದರ್ಭದಲ್ಲಿ ಅವರ ಶೂಗಳನ್ನೆಲ್ಲ ಏನು ವಶಕ್ಕೆ ಪಡೆಯಲಾಗಿತ್ತು. ಅವ್ರು ಫಸ್ಟ್ ಆಫ್ ಆಲ್ ಚಪ್ಪಲಿ ಹಾಕಿದ್ದು ಅಂತ ಹೇಳಿಕೆ ಕೊಟ್ಟಿದ್ರು, ಬಟ್ ಶೂ ಅನ್ನು ವಶಕ್ಕೆ ಪಡೆದಿದ್ದಾರೆ. ಆ ಶೂ ನಲ್ಲಿ ಆ ನಂತರದಲ್ಲಿ ರಕ್ತದ ಕಲೆ ಇಲ್ಲ ಅಂತಿತ್ತು, ಬಟ್ ಆ ನಂತರದಲ್ಲಿ FSL ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಶೂ ನಲ್ಲಿ ರಕ್ತದ ಕಲೆ ಇತ್ತು. 6 ಜನ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಪ್ರಾಸಿಕ್ಯೂಷನ್ ಅವರು ಹೇಳಿದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸುವಂತಹ ಸಂದರ್ಭದಲ್ಲಿ 6 ಜನ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಪ್ರಾಸಿಕ್ಯೂಷನ್ ಅವರು ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನೇನೋ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಪ್ರತ್ಯಕ್ಷ ಸಾಕ್ಷಿಯ ವಿಚಾರವಾಗಿನೂ ಕೂಡ ಅವರು ಕೆಲವೊಂದು ಸ್ಟೇಟ್ಮೆಂಟ್ ಅನ್ನ ಹಿಂದೆ ನಡೆದಂತ ವಾದದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದಂಥದ್ದನ್ನ ನಾವು ನೋಡಿದೀವಿ. ಅಂತ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿ ಅನ್ನುವಂತ ವಿಚಾರ ಇವ್ರೇನ್ ಮೆನ್ಷನ್ ಮಾಡಿದ್ದಾರೆ, ಬಹಳ ದಿನಗಳಾದಂತ ನಂತರದಲ್ಲಿ ಆತನ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳಲಾಗಿದೆ. ಇದು ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಅನ್ನುವಂಥದ್ದನ್ನ ವಕೀಲರು ಹಿಂದೆ ಹೇಳಿದ್ರು. ಬಟ್ ಆ ನಂತರ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ SPP ಒಂದು ಕ್ಲಿಯರ್ ಮಾಡಿದ್ರು. ಅದೇನು ಅಂತ ಅಂದ್ರೆ ದರ್ಶನ್ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಹತ್ಯೆ ಆದಂತ ಸಂದರ್ಭದಲ್ಲಿ ಅಲ್ಲಿ ದರ್ಶನ್ ಇರೋದನ್ನ ನೋಡಿದ್ದಂತ ಆ ವ್ಯಕ್ತಿ ಓಕೆ ಸಾಕ್ಷಿ ನರೇಂದ್ರ ಸಿಂಗ್ ಅನ್ನುವಂಥ ವಿಚಾರ, ಅದಾದ ನಂತರ ಉಳಿದಂಥವ್ರು ಯಾರ್ಯಾರು ಅನ್ನುವಂಥದ್ದು ಕೂಡ ಅಲ್ಲಿ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದಾಗೆ SPP ಅವಾಗ ಏನ್ ಹೇಳಿದ್ರು, ದರ್ಶನ್ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ವ್ಯಕ್ತಿ ಅದಾದ ನಂತರದಲ್ಲಿ ಆತ ಗೋವಾ ಹೋಗಿದ್ದ. ಆ ನಂತರದಲ್ಲಿ ಭಯ ಬಿದ್ದು ಮಲೆ ಮಹದೇಶ್ವರ ತಿರುಪತಿ ಅಂತ ಹೇಳ್ಕೊಂಡು ಬಹಳಷ್ಟು ಕಡೆ ಆತ ಓಡಾಡ್ಕೊಂಡಿದ್ದ. ಸೊ ಅವನನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದು ನಾವು ಸ್ಟೇಟ್ಮೆಂಟ್ ಅನ್ನ ಪಡಿಬೇಕಾಗಿತ್ತು ಅನ್ನುವಂತ ಹೇಳ್ತಾ ಇದ್ದಾರೆ. ಸಾಕ್ಷಿ ನರೇಂದ್ರ ಸಿಂಗ್, ಮಲ್ಲಿಕಾರ್ಜುನ, ವಿಜಯ್ ಕುಮಾರ್ ಈ ಹೆಸರುಗಳನ್ನ ಕೂಡ ಈಗ ಸಿ.ವಿ. ನಾಗೇಶ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸಾಕ್ಷಿ ನರೇಂದ್ರ ಸಿಂಗ್, ಮಲ್ಲಿಕಾರ್ಜುನ್, ವಿಜಯ್ ಕುಮಾರ್ ಇವ್ರುಗಳ ವಿಚಾರವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಈ ಬಾರಿ ಬಹಳ ಕ್ಲಿಯರ್ ಆಗಿ ಒಂದು ವಿಚಾರ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ಸಿ.ವಿ. ನಾಗೇಶ್ ಅವರು ವಾದ ಹೂಡುವಂತ ಸಂದರ್ಭದಲ್ಲಿ ಇಲ್ಲಿ ದರ್ಶನ್ ಅವರ ಆರೋಗ್ಯದ ವಿಚಾರವಾಗಿ ಅವ್ರು ಎಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇಲ್ಲ. ಸಿ.ವಿ. ನಾಗೇಶ್ ಅವರು ಬಹಳ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡ್ತಾ ಇರುವಂತದ್ದು ಕೇಸ್ನ ಮೆರಿಟ್ಸ್ ಮೇಲೆ, ಅರ್ಹತೆ ಆಧಾರದ ಮೇಲೆನೆ ಇವರು ಬೇಲನ್ನ ಪಡೆಯುವಂತ ನಿಟ್ಟಿನಲ್ಲಿ ನಿರ್ಧರಿಸಿದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ತನಿಖೆ ಸಂದರ್ಭದಲ್ಲಿ ಆದಂತಹ ಲೋಪಗಳು, ದರ್ಶನ್ ಅವರನ್ನ ಬೇಕು ಅಂತಾನೆ ಸಿಕ್ಕಾಕ್ಸೋ ಪ್ರಯತ್ನ ಆಗಿದೆ ಅನ್ನುವಂಥ ನಿಟ್ಟಿನ ಆರೋಪಗಳು, ಇದನ್ನು ಅವರು ಹೆಚ್ಚಾಗಿ ಮುನ್ನೆಲೆ ತರ್ತಾ ಇದ್ದಾರೆ. ನರೇಂದ್ರ ಸಿಂಗ್ನ CRPC 164 ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈತ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯ ಬಗ್ಗೆ ಏನನ್ನೂ ಹೇಳಲಿಲ್ಲ. CRPC 164 ಹೇಳಿಕೆಗೆ 161 ಹೇಳಿಕೆಗಿಂತ ಹೆಚ್ಚಿನ ಮಹತ್ವ ಇದೆ. ಹೀಗಾಗಿ ಅದನ್ನು ನೋಡಿದಂತ ಸಂದರ್ಭದಲ್ಲಿ ಆತ CRPC 164 ಸ್ಟೇಟ್ಮೆಂಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ವಿಚಾರವನ್ನ ಆತ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ರೇಣುಕಾ ಸ್ವಾಮಿ ಮೇಲೆಯ ಹಲ್ಲೆಯ ಬಗ್ಗೆ ಆತ ಏನನ್ನೂ ಹೇಳಲಿಲ್ಲ. 164 ಸ್ಟೇಟ್ಮೆಂಟ್ ಅಲ್ಲಿ ಅಂದ್ರೆ ಜಡ್ಜ್ ಎದುರು ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ CRPC 164 ಸ್ಟೇಟ್ಮೆಂಟ್ ನಲ್ಲಿ ಆತ ಎಲ್ಲೂ ಕೂಡ ಹೇಳಲಿಲ್ಲ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ. ಹೌದು, ಇಲ್ಲಿ ನರೇಂದ್ರ ಸಿಂಗ್ ಬಹುಶಃ ಆತ ದರ್ಶನ್ ಅವರ ಇರುವಿಕೆಯ ವಿಚಾರವಾಗಿ ಆತ ಉಲ್ಲೇಖ ಮಾಡಿದ್ದು. ದರ್ಶನ್ ಅವತ್ತು ಹೌದು ಬಂದಂತದ್ದು, ಹೌದು ನಾನು ನೋಡಿದೆ, ಕಾರ್ ಬಂತು ಹೋಯ್ತು ಅನ್ನೋದಷ್ಟೇ ಆತ ಹೇಳಿದಾನೆ. ಈತ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು, ಮತ್ತೊಂದು ಆತನ ಹಲ್ಲೆ ಆದಂತದ್ದು, ಮರ್ಡರ್ ಆಗುವಂತ ಸಂದರ್ಭ ನಾನು ಅಲ್ಲಿದ್ದೆ, ನೋಡಿದೆ, ಆ ತರದ ಆತ ಯಾವುದು ಹೇಳಿಲ್ಲ.
ದರ್ಶನ್ ಅವರ ಕಾರ್ ಬಂತು ಹೋಯ್ತು ಅನ್ನುವಂಥದ್ದನ್ನ ಆತ ಮಾತ್ರ ಸ್ಟೇಟ್ಮೆಂಟ್ ಮಾಡಿದ್ದಾನೆ. ಇದು ದರ್ಶನ್ ಅವರ ವಿಚಾರಣೆಗೆ ಸಂಬಂಧಪಟ್ಟಂತೆ, ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭಪಟ್ಟಂತೆ ಈ ಕ್ಷಣದಲ್ಲಿ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಸಂಗತಿಗಳು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಜಾಮೀನು ಅರ್ಜಿಯ ವಿಚಾರಣೆಯ ಕ್ಷಣದ ಮಾಹಿತಿ ಏನಿದೆ, ವಕೀಲರುಗಳು ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, SPP ಇದಕ್ಕೆ ಏನನ್ನು ವಾದ ಹೂಡೋರಿದ್ದಾರೆ, ಆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ನಾವು ನಿಮ್ಮ ಮುಂದೆ ಸವಿವರವಾಗಿ ಇಡ್ತಾ ಹೋಗ್ತಾ ಇದ್ದೀವಿ. ದರ್ಶನ್ ನಾನು ಈಗ ತಾನೇ ಹೇಳಿದಾಗೆ ಈಗ ಆಲ್ರೆಡಿ ಅವರು ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಬಟ್ ರೆಗ್ಯುಲರ್ ಬೇಲನ್ನು ಪಡೆಯುವಂಥ ನಿಟ್ಟಿನ ದರ್ಶನ್ ಅವರ ಪ್ರಯತ್ನ ಇವತ್ತು ಕೋರ್ಟ್ ಹಾಲ್ನಲ್ಲಿ ನಾವು ಗಮನಿಸ್ತಾ ಇರುವಂಥದ್ದು. ಆದರೆ ರೆಗ್ಯುಲರ್ ಬೇಲನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ SPP ಬಹಳ ಪ್ರಬಲವಾದಂಥ ಪ್ರತಿವಾದ ಹೂಡೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆದರೆ ಅದಕ್ಕಿಂತ ಮುನ್ನ ದರ್ಶನ್ ಅವರಿಗೆ ಯಾಕೆ ಜಾಮೀನನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ CV ನಾಗೇಶ್ ಅವರು ವಾದ ಹೂಡ್ತಾ ಇದ್ದಾರೆ. ಆ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ನಾವು ಕ್ಷಣದ ಮಾಹಿತಿಯನ್ನ ಕೋರ್ಟ್ ಹಾಲ್ನಲ್ಲಿ ಏನಾಗ್ತಾ ಇದೆ ಅನ್ನೋ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದಂತೂ ಕ್ಲಿಯರ್, ನಾನು ಈಗ ತಾನೇ ಹೇಳಿದಾಗೆ ದರ್ಶನ್ ಅವರಿಗೆ ಈ ಬಾರಿ ರೆಗ್ಯುಲರ್ ಬೇಲನ್ನು ಪಡೆಯುವಂಥ ನಿಟ್ಟಿನಲ್ಲಿ ಒಂದು ಸಮಸ್ಯೆ ಇರುವಂಥದ್ದು ಅಂತ ಅಂದರೆ ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂಥದ್ದು. ದರ್ಶನ್ ಅವರು ಆ ಸ್ಪಾಟ್ನಲ್ಲಿ ಇದ್ರು ಅನ್ನುವಂಥನ್ನ ಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಕೆಲ ಫೋಟೋಸ್ಗಳು ರಿಕವರ್ ಆಗಿರುವಂಥದ್ದು, ರಿಟ್ರೀವ್ ಆಗಿರುವಂಥದ್ದು. ಅದು ಬಹುಶಃ ಇವತ್ತು ಪೊಲೀಸರಿಗೆ ಭಾಳ ಅನುಕೂಲ ಆಗ್ಬೋದು ಅಂತ ಕಾಣಿಸುತ್ತೆ. ದರ್ಶನ್ ಅವರು ಆ ಸ್ಪಾಟ್ನಲ್ಲಿ ಇದ್ರು ಅನ್ನುವಂಥನ್ನ ಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ. ಯಾಕಂದರೆ ಯಾವುದೇ CCTV ಫುಟೇಜು ಮತ್ತೊಂದು ಅದೇನೇ ಪರಿಶೀಲಿಸಿದ್ರು ಕೂಡ ದರ್ಶನ್ ಅವರು ಭಾಳ ಕ್ಲಿಯರ್ ಆಗಿ ಆ ಸ್ಪಾಟ್ನಲ್ಲಿ ಇದ್ರು ಅನ್ನುವಂಥ ನಿರೂಪಿಸೋದಕ್ಕೆ ಕಳೆದ ಬಾರಿ ಎಲ್ಲ ಪೊಲೀಸಿಗೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ CV ನಾಗೇಶ್ ಅವರು ವಾದ ಹೂಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ರು ಕೂಡ, ದರ್ಶನ್ ಅವರು ಆ ಸ್ಪಾಟ್ನಲ್ಲಿ ಇದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಮತ್ತೊಂದು ಅನ್ನುವಂಥದ್ದು. ಆಮೇಲೆ ಈ ಏನು ಲೊಕೇಶನ್ ವಿಚಾರವಾಗಿಯೂ ಕೂಡ ಟ್ರೇಸ್ ಔಟ್ ಮಾಡಿದಂಥದ್ದನ್ನು ಅವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಈಗ ಅಲ್ಲಿದ್ದಂಥ ಕೆಲ ಆರೋಪಿತರು ದರ್ಶನ್ ಅವ್ರ ಜೊತೆ ಫೋಟೋಸ್ಗಳನ್ನು ತಕ್ಕೊಂಡಿರೋದು, ಸುಮಾರು 8 ಫೋಟೋಸ್ಗಳು ರಿಟ್ರೀವ್ ಆಗಿರೋದು, ಆಮೇಲೆ ಆ ಫೋಟೋ ಯಾವ ಸಮಯದಲ್ಲಿ ತೆಗೆದ್ರು ಎಲ್ಲಿ ತೆಗೆದ್ರು ಅನ್ನುವಂಥನ್ನ ಪತ್ತೆ ಹಚ್ಚೋಕೆ ಅವಕಾಶ ಇರುವಂಥ ಕಾರಣಕ್ಕಾಗಿ ದರ್ಶನ್ ಅವರು ಆ ಸ್ಪಾಟ್ನಲ್ಲಿ ಇದ್ರು ಅನ್ನುವಂಥನ್ನ ಮೆನ್ಷನ್ ಮಾಡೋದಕ್ಕೆ ಬಹುಶಃ ಅನುಕೂಲ ಆಗುತ್ತೆ ಅಂತ ಕಾಣಿಸುತ್ತೆ. ಈಗ ಆ ವಾದ ಪ್ರತಿವಾದ ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಈಗ CV ನಾಗೇಶ್ ಅವರು ಏನು ಹೇಳ್ತಾ ಇದ್ದಾರೆ, 6 ಜನರನ್ನ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಪ್ರಾಸಿಕ್ಯೂಷನ್ ಅವರು ಹೆಸರಿಸಿದ್ದಾರೆ.